ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿಲಿ ವಡೆ ರೆಸಿಪಿ ಮಾಡೋಣ ಬನ್ನಿ. ಅದಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ. ಮೊದಲಿಗೆ ನೋಡಿ, ನಾನು ಈ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ಉದ್ದಿನಬೇಳೆ ನೆನೆಸ್ಕೊಂಡಿದ್ದೆ. ಒಂದು 6 ಅವರ್ ನೆನೆಸ್ಕೊಂಡಿದ್ದೆ. 1.5 ಗ್ಲಾಸ್ ಅಂದರೆ 400 ಗ್ರಾಮ್ ಬರುತ್ತಿದ್ದು ಅಳತೆ. 400 ಗ್ರಾಮ್ ತೂಕ ಇದೆ. ಅರ್ಧ ಕೆಜಿಗಿಂತ ಸ್ವಲ್ಪ ಕಮ್ಮಿ. ಸುಮಾರು ಇದರಲ್ಲಿ ಹೇಳ್ತೀನಿ ಎಷ್ಟು ವಡೆ ಆಗುತ್ತೆ ಅಂತ. ಇದಕ್ಕೆ ಸ್ವಲ್ಪ ನಾವು ಅಕ್ಕಿ ಹಾಕ್ಕೊಂಡು ನೆನೆಸ್ಕೊಂಬಿಡೋಣ. ಒಂದು 6 ಗಂಟೆ ಕಾಲ ನೆನೆಸಿ ನೀರೆಲ್ಲ ಚೆನ್ನಾಗಿ ಸೋರಿಸಿ ಈಗ ರುಬ್ಕೋಬೇಕಾಗುತ್ತೆ. ಅಕ್ಕಿ ಇದಕ್ಕೆ ಹಾಕಿದ್ದೀನಿ ನಾನು ನೆನೆಸ್ಬೇಕಾದ್ರೆ. ಈಗ ಚೆನ್ನಾಗಿ ನೋಡಿ, ಐಸ್ ನೀರು ಹಾಕ್ಕೊಂಡು ಐಸ್ ಗೆಡ್ಡೆ ಆದರೂ ಸರಿ, ಇಲ್ಲ ಐಸ್ ನೀರಾದರೂ ಸರಿ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಮಾಮೂಲಿ ನೀರು ಹಾಕ್ಕೋಬಾರ್ದು. ಐಸ್ ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಒಳ್ಳೆ ಅದಾನು ಬರುತ್ತೆ. ನಾವು ಹೋಟ್ಲಲ್ ಸ್ಟೈಲಲ್ಲಿ ಹೆಂಗಿರುತ್ತೋ ಅದೇ ಥರ ಬರುತ್ತೆ. ಒಮ್ಮೆ ನೀವು ಟ್ರೈ ಮಾಡ್ಬೋದು ಎಲ್ಲರೂ ಮನೇಲಿ. ನೋಡಿ, ಕೊತ್ತಂಬರಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಕಾಯಿ ಪೀಸ್ಗಳು ಹಾಕ್ಕೊತಾ ಇದ್ದೀನಿ. ಈಗ ನೀವು ನೋಡ್ತಾ ಇರ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಇದಕ್ಕೆ ನಾನು ಸೋಡಾ ಏನೂ ಹಾಕಿರಲಿಲ್ಲ. ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡೋಣ ಕೈಯಿಂದನೇ. ಫಸ್ಟೇ ನಾನು ಪ್ಲೈನ್ ಆಗಿದ್ದಾಗೆ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕಾಳು ಮೆಣಸು ಕುಟ್ಟಿಟ್ಟಿದ್ದೀನಿ, ಅದನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ಈಗ ಕೈ ಸಹಾಯದಿಂದ ಒಂದಕ್ಕೊಂದು ಬೆರ್ಕೊಳ್ಳೋ ಥರ ಒಂದು 5ರಿಂದ 6 ನಿಮಿಷ ಕಲಿಸ್ಕೊಂಡು ಚೆನ್ನಾಗಿ ಮಾಡೋಣ. ತುಂಬ ಚೆನ್ನಾಗಿ ಬಂದಿತ್ತು, ಕ್ರಿಸ್ಪಿಯಾಗಿ. ಹೋಟ್ಲಲ್ಲಿ ಹೆಂಗೆ ಬರುತ್ತೋ ಅದೇ ಥರ ಬಂದಿತ್ತು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಕಾಳು ಮೆಣಸಿದು ಕುಟ್ಟಿಟ್ಕೊಂಡಿದ್ದೆ ನಾನು, ಈಗ ಹಾಕ್ಕೊತಾ ಇದ್ದೀನಿ. ಕಲ್ಲಲ್ಲಿ ಕುಟ್ಟಿಟ್ಕೊಂಡಿದ್ದೆ. ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಒಲೆ ಮೇಲೆ ಎಣ್ಣೆ ಇಟ್ಕೊಂಡು, ಎಣ್ಣೆ ತುಂಬ ಬಿಸಿ ಮಾಡೋಕ್ಕೆ ಹೋಗಬೇಡಿ. ಮೇಲೆಲ್ಲ ಬೇಯುತ್ತೆ, ಒಳಗಡೆ ಎಲ್ಲ ಬೆಂದಿರಲ್ಲ. ಸ್ಲಿಮ್ಮಲ್ಲಿ ಇಟ್ಕೊಂಡು ವಡೆ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ತೊಗೋಬೇಕು. ತುದೀಲಿ ತೊಗೊಂಡು, ತುದಿ ಬೆಳ್ಳಲ್ಲಿ ತೊಗೊಂಡು ಈ ಥರ ಹೋಲ್ ಮಾಡಿ ಒಂದೊಂದೇ ಹಾಕ್ಕೊಳ್ಳೋಣ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು, ಕ್ರಿಸ್ಪಿಯಾಗಿ, ಟೇಸ್ಟಾಗಿ ತುಂಬ ಚೆನ್ನಾಗಿ ಬಿತ್ತು. ನಾನು ಸೋಡಾ ಏನೂ ಹಾಕಿಲ್ಲ, ನೀವು ನೋಡ್ತಾ ಇರ್ಬೋದಲ್ವ. ಈ ಥರ ಮಾಡ್ಕೊಂಡಿದ್ದೆ. ಒಮ್ಮೆ ಟ್ರೈ ಮಾಡಿ ನೀವು ಮನೇಲಿ. ತುಂಬ ಚೆನ್ನಾಗಿತ್ತು ವಡೆ. ನೋಡಿ, ಈ ಥರ ಸ್ಲಿಮ್ಮಲ್ಲಿ ಇಟ್ಕೊಂಡು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ, ಗೋಲ್ಡನ್ ಬ್ರೌನ್ ಆಗೋವರೆಗೂ. ನಾವು ಸ್ಲಿಮ್ಮಲ್ಲಿ ಇಡೋದ್ರಿಂದ ಏನಾಗುತ್ತೆ ಅಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯುತ್ತೆ, ತಿನ್ನೋಕೆ ಕ್ರಂಚಿ ಆಗೋ ಇರುತ್ತೆ. ವಡೆ ನಾವು ಐ ಇಟ್ಬಿಟ್ರೆ ಮೇಲೆ ಮಾತ್ರ ಬೇಗ ಬರ್ನ್ ಅಂದರೆ ಗೋಲ್ಡ್ ಆಗಿಬಿಡುತ್ತೆ, ಒಳಗೆ ಬೆಂದಿರಲ್ಲ. ನೋಡಿ, ಈ ಥರ ಹೋಲ್ ಮಾಡ್ಕೊಳ್ಳೋಣ. ಹೋಲ್ಡ್ ಮಾಡಿಕೊಂಡು ಈ ಥರ ಹಾಕ್ಕೊಳ್ಳೋಣ. ನೋಡಿ, ಇನ್ನೊಂದು ಸಲ ಡ್ರೈ ಫ್ರೈ ಮಾಡ್ಕೋಬೇಕಾಗುತ್ತೆ. ಕರ್ದಿರೋ ಒಡವೆನೇ ಇನ್ನೊಂದು ಸಲ ಹಾಕ್ಕೊಂಡ್ರೆ ಚೆನ್ನಾಗಿ ಕ್ರಿಸ್ಪಿ ಬರುತ್ತೆ, ಮೇಲ್ಗಡೆ ಚೆನ್ನಾಗಿ ಇರುತ್ತೆ. ಒಂದು 5 ನಿಮಿಷ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮತ್ತೆ ಕರ್ದಿರೋ ವಡೆನೇ ಇನ್ನೊಂದು ಸಲ ಕರಿಬೇಕಾಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ವಡೆ. ನೀವೆಲ್ಲರೂ ಒಮ್ಮೆ ಟ್ರೈ ಮಾಡಿ ಮನೇಲಿ. ಹೇಗೆ ಬಂತು ಅಂತ ಹೇಳಿ. ತುಂಬ ಚೆನ್ನಾಗಿತ್ತು. ಮಕ್ಳಿಗೆಲ್ಲ ಮಾಡಿಕೊಡಿ. ಮತ್ತೊಂದು ವಿಡಿಯೋಲಿ ಮತ್ತೆ ಸಿಗೋಣ.